Hey everyone, welcome back to the channel and today we are going to talk about the 5 lifestyle factor. ಅದು ಚಿಕ್ಕದಾಗಿರ್ಬೋದು ಬಟ್ ನಿಮ್ಮ ಲೈಫಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ನೀವು ಯಾವ ಥರ ಲೀವ್ ಆ್ಯಂಡ್ ಫೀಲ್, ಅದಲ್ಲದೆ ನೀವು ಯಾವ ಥರ ವರ್ಕ್ ಮಾಡ್ತೀರಲ್ಲ ಅದೆಲ್ಲ ಥರ ಬಿಗ್ ಇಂಪ್ಯಾಕ್ಟ್ ತರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ನೋಡ್ತೀರೋ ಅಷ್ಟೇ ನಾನು ನಿಮ್ಮ ಅವಿನಾಶ್ ಅಂದ್ರೂ ಕೇಳ್ತೀರಾ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರ್ನಿಂಗ್ ರೂಟೀನ್ ಅಂತ ನೀವು ಸುಮಾರು ಕಡೆ ಎಲ್ಲ ಕಡೆ ಕೇಳ್ತಾನೆ ಇರ್ತೀರ, ಬಟ್ ಅದನ್ನ ಅಷ್ಟೊಂದು ಹೇಳ್ತಿದ್ದಾರೆ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನೀವು ಇಲ್ಲೇ ಅರ್ಥ ಮಾಡ್ತೀವಿ. ಲೈಕ್ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ತುಂಬ ಸಿಂಪಲಾಗಿ ಇಟ್ಕೊಳ್ಳಿ. ಲೈಕ್ ಹೇಗೆ ಅಂದರೆ ನೀವು ಯಾವ ಟೈಮಲ್ಲಿ ಎದ್ದೇಳ್ತಿರಲ್ಲ ಲೈಕ್ ಸೇಮ್ ಟೈಮಿಗೆ ಇಟ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಟೀ ಹಿಂದಿನ ಆಗಿರ್ಬೋದು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ ಅಂತ, ಆ್ಯಂಡ್ ಸ್ವಲ್ಪ 5 ಮಿನಿಟ್ಸ್ ಆಗಿರ್ಬೋದು ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನಿಮ್ಮ ಡೇ ಯಾವ ಥರ ಆಗಬೇಕು ಆ್ಯಂಡ್ ಅದೆಲ್ಲ ಅಂತ ಒಂದು ಸ್ವಲ್ಪ ನೋಟ್ ಮಾಡಿಟ್ಕೊಳ್ಳಿ ಆ್ಯಂಡ್ ಅದನ್ನ ಫಾಲೋ ಮಾಡಿ. ನಿಮ್ಗೆ ಯಾವ ಥರ ಅಂದರೆ ಪ್ಲ್ಯಾನ್ ಇರುತ್ತೆ. ಲೈಕ್ ಈ ದಿನದಲ್ಲಿ ನಾನು ಇದನ್ನು ಮಾಡಬೇಕು ಆ್ಯಂಡ್ ಇದನ್ನು ಮಾಡಲೇಬೇಕು, ಇದನ್ನು ಕಂಪ್ಲೀಟ್ ಮಾಡದೆ ಮಲಗಕ್ಕೆ ಹೋಗ್ಬೇಡಿ. ಸೊ ಪ್ಲ್ಯಾನ್ ಇದ್ದರೆ ನಿಮಗೆ ಒಂದು ಡೇ ಏನಿರುತ್ತೆ ಅದು ತುಂಬ ನೀಟಾಗಿರುತ್ತೆ. ವಿತೌಟ್ ಪ್ಲ್ಯಾನ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಏನು ಇರಲ್ಲ, ಸುಮ್ಮನೆ ಹೋಗೋದು ಬರೋದು ಅಂತ. ಆ ಥರ ಎಲ್ಲ ಸ್ಟಾಪ್ ಮಾಡಿ ಪ್ಲೀಸ್. ಅದನ್ನ ಪ್ಲ್ಯಾನ್ ಮಾಡಿಕೊಂಡು ಡೇನ ಯೂಸ್ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಜಿಟಲ್ ಡಿಟಾಕ್ಸ್ ಅಂತ ನಾನು ಈ ವಿಡಿಯೋದಲ್ಲ ಫಸ್ಟ್ ವಿಡಿಯೋದಲ್ಲೂ ಯಾವಾಗ ಅನ್ಸುತ್ತೆ ಹೇಳಿದೆ, ಬಟ್ ಇದನ್ನ ನೀವು ಎಷ್ಟು ಜನ ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಅದನ್ನ ಫಾಲೋ ಮಾಡಿ. ಯಾಕೆಂದರೆ ಸುಮಾರು ಜನ ನಾವು ನೋಡಿರ್ತೀವಿ, ಬೆಳಗ್ಗೆ ಆದರೂ ಬೆಡ್ಡಲ್ಲಾಗಿರ್ಬೋದು, ನೈಟ್ ಆದರೂ ಬೆಡ್ಡಲ್ಲಿರ್ಬೋದು, ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ ವಿತೌಟ್ ಎನಿ ಟೈಮ್. ಅಲ್ಲಿ ನಮ್ದೆಲ್ಲ ಲಾಸ್ ಆಗ್ತದೆ. ಪ್ಲೀಸ್ ಅದನ್ನ ಮೊದಲು ಸ್ಟಾಪ್ ಮಾಡಿ. ಲೈಕ್ ಅದರಿಂದ ನಿಮ್ಮ ಅಂಡರ್ ಐಯಿಂದನೂ ಫುಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಬರುತ್ತೆ. ಆ್ಯಂಡ್ ಅದಲ್ಲದೆ ನಿಮ್ಮ ಐಸ್ ಏನಿರುತ್ತೋ ತುಂಬ ಅದರಿಂದ ಡ್ಯಾಮೇಜ್ ಆಗಿರುತ್ತೆ. ಆ್ಯಂಡ್ ಅದಲ್ಲದೆ ಸ್ಕಿನ್ ಕೂಡ ಡ್ಯಾಮೇಜ್ ಆಗ್ತಿರುತ್ತೆ. ಪ್ಲೀಸ್ ಅದನ್ನ ಆದಷ್ಟು ಸ್ಟಾಪ್ ಮಾಡಿ. ಆ್ಯಂಡ್ ಅದ್ರ ಬದಲು ನೀವು ಬೇಕಾದ್ರೆ ರೀಡಿಂಗ್ ಬುಕ್ಸ್ ಆ್ಯಂಡ್ ಲಿಸ್ನಿಂಗ್ ಮ್ಯೂಸಿಕ್ ಅದನ್ನ ಮಾಡಿ ನೋಡಿ ಒಂದ್ಸತಿ. ಬಟ್ ಅದನ್ನ ಯಾರು ಫಾಲೋ ಮಾಡ್ತಿದ್ರಲ್ಲ ನಿಮ್ಗೆ ಆಗಲಿ ಗೊತ್ತಿರುತ್ತೆ ಮೈಂಡ್ ಎಷ್ಟು ಲೈಟಾಗಿ ಅನಿಸುತ್ತೆ ಅಂತ, ಲೈಟಾಗಿರುತ್ತೆ ಅಂತ. ಸೊ ಅದಾದಷ್ಟು ಪ್ಲೀಸ್ ಅದನ್ನ ಟ್ರೈ ಮಾಡ್ತಾರೆ. ಇನ್ನೂ ಟ್ರೈ ಮಾಡ್ತಾ ಇಲ್ಲ ಅಂದರೆ ಇವಾಗಿಂದನೇ ಆದಷ್ಟು ಫೋನ್ನ ಸೈಡ್ಗೆ ಇಟ್ಬಿಟ್ಟು ನೀವು ನೋಡ್ತಾ ಇರಿ, ನಿಮ್ಮ ಸ್ಕ್ರೀನ್ ಟೈಮ್ ಏನಿದಿಲ್ಲ ಆದಷ್ಟು ಕಮ್ಮಿ ಮಾಡೋಕೆ ಟ್ರೈ ಮಾಡಿ ಇವಾಗಿಂದ. ಆ್ಯಂಡ್ ನಂಬರ್ 3, ಫಿಟ್ನೆಸ್ ಆ್ಯಂಡ್ ಮೂಮೆಂಟ್. ನೀವೆಲ್ಲ ಕಡೆ ಕೇಳಿರ್ತೀರ ಲೈಕ್ ಹೇಗೆ ಅಂದರೆ ನೀವು ಎಕ್ಸ್ಪೆನ್ಸಿವ್ ಜಿಮ್ಗೆ ಹೋದ್ರೇ ನಿಮ್ಮ ಬಾಡಿ ಏನಿದೆ ಅದು ತುಂಬ ಸ್ಟ್ರೆಚ್ ಆಗಿ ಆ್ಯಂಡ್ ಫಿಟ್ನೆಸ್ ಆಗಿರುತ್ತೆ ಅಂತಲ್ಲ. ನೀವು ಎವ್ರಿ ಸಿಂಗಲ್ ಡೇ ಅಟ್ಲೀಸ್ಟ್ 20 ಮಿನಿಟ್ಸ್ ನೀವೇನಿದೆಯಲ್ಲ ಮನೆಯಲ್ಲೇ ಆರಾಮಾಗಿ 20 ಮಿನಿಟ್ಸ್ ನೀವು ನಾರ್ಮಲ್ ಸ್ಟ್ರೆಚ್ ಆಗಿರ್ಬೋದಿಲ್ಲ, ಯೋಗ ಆ ಥರ ಈ ಥರ ಮಾಡ್ತಾ ಇದ್ರೇ ನಿಮ್ಮ ಬಾಡಿ ನೋಡ್ಬೋದು ಯಾವ ಥರ ಎನರ್ಜಿ ಆಗಿರ್ಬೋದು, ಕಾನ್ಫಿಡೆಂಟ್ ಯಾವ ಥರ ಬೂಸ್ಟ್ ಆಗುತ್ತೆ ಆ್ಯಂಡ್ ಬಿಲ್ಡ್ ಆಗುತ್ತೆ ಅಂತ. ಅದನ್ನ ಬಿಟ್ಟು ನೀವು ನಾರ್ಮಲಾಗಿ ಸ್ಕ್ರೋಲ್ ಮಾಡೋದು ಅದರಿಂದ ಏನಾಗಲ್ಲ. ಸೊ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿಬಿಟ್ಟು ಅಟ್ಲೀಸ್ಟ್ 20 ಮಿನಿಟ್ಸ್ ನೀವು ಡೇಯಲ್ಲಿ ಇದಕ್ಕೆ ಟೈಮ್ ಕೊಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬೂಸ್ಟ್ ಆಗಿರುತ್ತೆ ಅಂತ. ಆ್ಯಂಡ್ ನಂಬರ್ 4, ಮೈಂಡ್ಫುಲ್ ಈಟಿಂಗ್ ಅಂತ ಅಂದ ತಕ್ಷಣ ನೀವು ಏನಾದ್ರು ಯೋಚನೆ ಮಾಡ್ತಿರ್ಬೋದು ಲೈಕ್ ಹೇಗೆ ಅಂದರೆ ಫುಲ್ ಡಯಟ್ ಮೇಂಟೈನ್ ಮಾಡೋದು ಅದು ಇದು ಅಂತ ಅಲ್ಲ. ಅದನ್ನು ಪ್ಲೀಸ್ ಸ್ಟಾಪ್ ಮಾಡಿ. ಆ ಥರ ಏನಲ್ಲ. ಲೈಕ್ ನಾರ್ಮಲಾಗಿ ಏನಂದರೆ ನೀವು ಏನು ಪ್ಲೇಟಲ್ಲಿ ಇರುತ್ತಲ್ಲ ಫುಲ್ ಒಂದು ಪೀಸ್ನ ಬಿಡ್ತಾ ಎಲ್ಲ ನೀಟಾಗಿ ತಿನ್ನೋದೇನಿದೆಯಲ್ಲ. ಆ್ಯಂಡ್ ಅದಲ್ಲದೆ ಪಲ್ಸಸ್ ಆ್ಯಂಡ್ ಇದರಿಂದ ಸೀಡ್ಸ್ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಿನ್ನಿ. ಅದರಿಂದ ನಿಮ್ಮ ಬಾಡಿ ಏನಿರುತ್ತಲ್ಲ ಆ್ಯಂಡ್ ಸ್ಕಿನ್ ಏನಿರುತ್ತಲ್ಲ ಫುಲ್ ನೀಟಾಗಿ ಇರುತ್ತೆ. ಆ್ಯಂಡ್ ಅದಲ್ಲದೆ ನಿಮಗೆ ನಿಜ ಹೇಳ್ತಿದ್ದೀನಿ, ನಿಮ್ಮ ಬಾಡಿ ಆ್ಯಂಡ್ ಸ್ಕಿನ್ ನಿಮಗೆ ಥ್ಯಾಂಕ್ಫುಲ್ ಇರುತ್ತೆ. ಪ್ಲೀಸ್ ಅದನ್ನ ಸ್ಟಾರ್ಟ್ ಮಾಡಿ ಇವತ್ತು. ನಾನು ನಂಬರ್ 5 ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ಎನ್ವಿರಾನ್ಮೆಂಟ್ ಪೀಪಲ್. ಇನ್ನು ಸುಮಾರು ಕಡೆ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾವ ಥರ ಅಂದರೆ ನೀವು ಆದಷ್ಟು ಪೀಪಲ್ ಸರೌಂಡಿಂಗ್ ನಿಮ್ಮ ಲೈಫ್ ಸ್ಟೈಲ್ ಅದೆಲ್ಲ ಹೇಗಿದೆ ಅಲ್ಲ ಅದನ್ನ ಪ್ಲೀಸ್ ಅದನ್ನ ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನೀವು ನೆಗೆಟಿವ್ ಪೀಪಲ್ ಏನಾದ್ರು ಇದೆ ನಿಮ್ಮ ಗ್ರೂಪಲ್ಲಿ ಪ್ಲೀಸ್ ಅದನ್ನ ಹೊರಗಡೆ ಬಂದು ಆದಷ್ಟು ಪಾಸಿಟಿವ್ ಮೆಂಬರ್ಸ್ ಏನಿರ್ತಾರೆ ಅವ್ರ ಗ್ರೂಪ್ ಸೇರೋಕ್ಕೆ ಟ್ರೈ ಮಾಡಿ. ಅದರಿಂದ ಏನಾಗುತ್ತೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಅದಲ್ಲದೆ ನಿಮಗೆ ನ್ಯೂ ಥಾಟ್ಸ್ ಬರುತ್ತೆ. ಆ್ಯಂಡ್ ಅಕಸ್ಮಾತ್ ಏನಾದ್ರು ನೀವು ನೆಗೆಟಿವ್ ಪೀಪಲ್ಸಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ಲೈಕ್ ನೀವು ನಾರ್ಮಲಾಗಿ ನೋಡ್ಬೋದು, ನೀವು ಏನಾದ್ರು ವರ್ಕ್ ಮಾಡ್ತೀರಾ ಅಂದರೆ ಅದರಿಂದ ನಿಮಗೆ ಲೈಕ್ ಪ್ರೆಷರ್ ಎಲ್ಲ ಬೀಳ್ತಾ ಇರುತ್ತೆ. ಪ್ಲೀಸ್ ಅದನ್ನ ನೆಗೆಟಿವ್ ಪೀಪಲ್ಸ್ ಏನಾದಿದ್ರೆ ನಿಮ್ಮ ಗ್ರೂಪಲ್ಲಿ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ವಿತೌಟ್ ಏನು ಹೇಳ್ದೇನೆ ಪಾಸಿಟಿವ್ ಪೀಪಲ್ ಗ್ರೂಪ್ಗೆ ಏನಿದೆಯಲ್ಲ ಪ್ಲೀಸ್ ಜಂಪ್ ಆಗಿ. ಅದರಿಂದ ನಿಮ್ಮ ಬೂಸ್ಟ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗುತ್ತೆ. 100% ಗ್ಯಾರಂಟಿ ಕೊಡ್ತೀವಿ. ಪ್ಲೀಸ್ ಇದನ್ನ ಫಾಲೋ ಮಾಡಿ ನೋಡಿ. ಇದಾಗಿತ್ತು ನಮ್ಮ 5 ಲೈಫ್ ಸ್ಟೈಲ್ ಫ್ಯಾಕ್ಟರ್. ಆ್ಯಂಡ್ ಏನಂದರೆ ನೀವು ತುಂಬ ಎಲ್ಲ ಒಟ್ಟಿಗೆ ಮಾಡಬೇಕು ಆ್ಯಂಡ್ ಪರ್ಫೆಕ್ಟ್ ಆಗಿರಬೇಕು ಅಂತ ಅಲ್ಲ ಈ ವಿಡಿಯೋ ಮಾಡಿದ್ದು. ಪ್ಲೀಸ್ ಅದನ್ನ ಚಿಕ್ಕದಾಗಿ ಟ್ರೈ ಮಾಡಿದ್ರು ಆ್ಯಂಡ್ ಬಟ್ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಿ ಅಂತ. ಲೈಕ್ ನೀವು ಡೈಲಿ ಮಾಡೋದನ್ನ ಏನಾಗುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಏನೋ ಚೇಂಜಸ್ ಬರುತ್ತೆ ಪ್ಲೀಸ್. ಆ್ಯಂಡ್ ಈ 5 ಫ್ಯಾಕ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.